ಚಿಡಿಸ್ಕೊಳ್ಬಾರೆ ಇವ ಪ್ರೋಟೀನ್ ಇವ ಅನ್ಸುತ್ತೆ ಮನೆ ಒಳಗೆ ಮಾಡಿ ಮಾಡು ಹಾಕಿ ಬೇಕಾಗ್ತದೆ ಏನ ತಿನ್ನಕ್ಕೆ ಪ್ರೋಟೀನ್ ಹುಚ್ಚ ತಿನ್ನಲ್ಲ ಬಿಡವ ಹಾಕಿನ ಪ್ರೋಟೀನ್ ಆಗಲ್ಲ ಅದ್ರ ಜೊತೆ ಎಲ್ಲ ನೋಡ್ಬಿಡು ಈ ಕಡೆ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ಎದಕ್ಕೆ ಸ್ಟಾರ್ಟ್ ಮಾಡಿ ಇವ ಗಾಡಿ ಇರೋದು ಏನು ಹಾಕ್ತದೆ ಇವಾಗ ಸ್ಟಾರ್ಟ್ ಅದು ಇಂಪಾರ್ಟೆಂಟ್ ಇಲ್ಲ ಕೈ ಮಾಡಲ್ಲ ಹಾಕಿಲ್ಲ ಮೂರಕ್ಕೆ ಸ್ಟವ್ ಸೇರಿ ರೆಡಿ ಮಾಡ್ಕೊ ಒಂದು ಸಂಖ್ಯೆ ಮಾಡ್ಕೊಡೋಣ ಅಯ್ಯ ಏನು ಮಾಡ್ತೀನಿ ಏನು ಸ್ಟಾರ್ಟ್ ಮಾಡಿ ಎಲ್ಲರೂ ಹಾಕ್ತೀನಿ ಬರುತ್ತೆ ಸರಿ ಮಾಡ್ತೀನಿ ಅಯ್ಯ ಆಯ್ತು ಅದು ಪುಡಿ ಸೇರ್ತಾ ಅವರಿಗೆ ಸಾಕಿಲ್ಲ ಅಷ್ಟು ಹಾಂ ಗೈಸ್ ಇವತ್ತಿಂದ ನಮ್ಮದು ಟಿಫಿನು ಚೋಲೆ ಭಟೂರೆ ಆಮೇಲೆ ಸ್ಪ್ರೌಟ್ಸ್ ಇದ್ರೊಳಗೂ ಪ್ರೋಟೀನ್ ಮತ್ತು ಇದರಲ್ಲೇನೋ ಪ್ರೋಟೀನ್ ಗೈಸ್ ನಾನು ನನ್ನ ಮಗಳು ಫ್ರೀ ಇದ್ದಾಗೆಲ್ಲ ಸೀರೀಸ್ ನೋಡ್ಲಿಕ್ಕತ್ತೀವಿ ಆಲ್ರೆಡಿ ನಾವು ಯಾವ್ದಾವ್ದು ನೋಡೀವಿ ಅಂತಂದ್ರೆ ಯಾವ್ದಾವ್ದೈತಿ ಹಾಂ ನೆಟ್ಫ್ಲಿಕ್ಸ್ನಾಗ ಹೆಸರು ಸಿಕ್ಕಾಪಟ್ಟಿ ನೋಡೀವಿ ಒಂದು ಹೆಸರು ನೆನಪಾಗುವಂತು ಒಂದು HMT ವಾಚ್ ಹೆಂಗೆ ಹುಟ್ಕೊಳ್ತು ಕ್ವಾಲ್ಸ್ ವಾಚು ಮಸ್ತದ ಅದು ಆ ಒಂದು ವಾಚ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಅವ್ರ ಡಿಫಿಕಲ್ಟೀಸು ಹೆಂಗೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರು ಹೆಂಗೆ ಮಾರ್ಕೆಟಿಂಗ್ ಮಾಡಿದರು ಅನ್ನೋದು ಸಿಕ್ಕಾಪಟ್ಟೆ ಚಂದದ ನಂಗೆ ಭಾಳ ಸೇರ್ತು ಅದು ನೋಡ್ಬೋದು ಆಮೇಲೆ ಒಂದು ಮೂವಿ ನೋಡಿದ್ವಿ ನಾನು ನನ್ನ ಮಗಳು ಯಾವುದು ಅಂತಂದ್ರೆ ಮೇಡ್ ಇನ್ ಕೊರಿಯಾ ಮೂವಿನ ಸೀರೀಸ್ ಅದು ಮೂವಿ ವರ್ದ್ ಅಂತ ಒಂದು ಅದು ಚಂದದ ವಶ್ 2 ನ 3 ಅದ ವಶ್ 2 ಮಸ್ತ್ ಅಂದ್ರೆ ಮಸ್ತ್ ಅದ ಮೈಯೆಲ್ಲ ರೋಮಾಂಚನ ಆಗಿಬಿಡ್ತದೆ ಹಂಗದ ಆಮೇಲೆ ಇನ್ನೂ ಎಷ್ಟೊಂದು ನೋಡಿದ್ದೀವಿ ಗೈಸ್ ಮತ್ತು ನೆಕ್ಸ್ಟ್ ನೆನಪಾದ್ರೆ ಹೇಳ್ತೀನಿ ಫ್ರೀ ಇದ್ದಾಗ ನೋಡಿರಿ ಹಾಗೆ ಕನ್ನಡ ಮೂವೀಸು ನೋಡ್ತಿರ್ತೀವಿ ಈಗ ಜಾಸ್ತಿ ಹಿಂದಿನೇ ನೋಡ್ಲಿಕ್ಕತ್ತೀವಿ ಅಚ್ಚಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೀ ಏನು ಮಾಡೋಣ ಈಗ ನೆಕ್ಸ್ಟ್ ಆದಿತಿ ಹಾಂ ಸಕ್ರೆ ಭಾಳ ಹಾಕಿವ ಸಕ್ರೆ ಜಾಸ್ತಿ ಕುಡಿಬಾರ್ದು ಗೌರಿ ಮಲ್ಕೋ ಗೌರಿ ಪಾಪ ನಮ್ಮ ಗೌರಿಗೆ ಪೀರಿಯಡ್ ಬಂದ್ಬಿಟ್ಟದ ಸೊ ಹಿಂಗಾಗಿ ನಮ್ಮ ಗೌರಿ ಫುಲ್ ಯಾಕೋ ಒಂದು ಸ್ವಲ್ಪ ಟಯರ್ಡ್ ಆಗ್ಯದ ಹೌದಿಲ್ಲಮ್ಮ ಗೌರು ಹಾಂ ಹೌದಮ್ಮ ಟಯರ್ಡ್ ಆಗ್ಯದ ನಮ್ಮ ಶನ್ ಪಾಪಾಗ ಸ್ನಾನ ಮಾಡಿಸ್ಬೇಕು ಶನ್ ಪಾಪು ಹಾಯ್ ಗೈಸ್ ಇವತ್ತು ನಾನು ಏನಂತಂದ್ರೆ ಇದು ಇಳ್ಕಲ್ ಸ್ಯಾರಿ ಆ್ಯಕ್ಚುಲಿ ಈ ಇಳ್ಕಲ್ ಸ್ಯಾರಿ ಇಳ್ಕಲ್ ಬ್ಲೌಸ್ ಇಲ್ಲ ನನ್ನ ಕಡೆ ಇದು ನಾರ್ಮಲ್ ಆಗಿರೋ ಇದೊಂದು ಬ್ಲೌಸ್ ಹಾಕೊಂಡು ಗೆಟ್ ರೆಡಿ ವಿತ್ ಮೀ ಮಾಡಬೇಕು ಅಂತ ಅನ್ಕೊಂಡಿನಿ ಇದನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೇನೋ ಹಾಕಿರ್ತೀನಿ ನೋಡೋಣ ಹೆಂಗ್ ರೆಡಿ ಆಗ್ತೀನಿ ಏನು ನನಗೂ ಗೊತ್ತಿಲ್ಲ ಎಲ್ಲ ಸಾಮಾನು ಹುಡುಕ್ಬೇಕಾಗ್ಯದ ನಾವು ಶಿಫ್ಟಿಂಗ್ ಮಾಡಿದ್ವಲ್ಲ ಸೊ ಹಿಂಗಾಗಿ ಯಾವುದು ಪ್ರಾಪರ್ ಒಂದು ಪ್ಲೇಸ್ ಒಳಗೆ ನಾನು ಯಾವ ಜ್ಯುವೆಲರಿ ಇರ್ಬೋದು ಬ್ಲೌಸ್ ಇರ್ಬೋದು ಸ್ಯಾರಿ ಇರ್ಬೋದು ಯಾವುದೋ ಒಂದು ಪ್ರಾಪರ್ ಪ್ಲೇಸ್ನಾಗಿಲ್ಲ ಸೊ ಹೆಂಗೆ ಸಿಗ್ತಾವ ಅವನ್ನೇ ಯೂಸ್ ಮಾಡಿಕೊಂಡು ನಾನು ಇವತ್ತ ಗೆಟ್ ರೆಡಿ ವಿತ್ ಮೀ ಒಂದು ಬ್ಲಾಗ್ ಮಾಡ್ಲಿಕ್ಕತ್ತೀನಿ ಫ್ರೆಂಡ್ಸ್ ನಾನು ತಲೆ ಮೇಲೆ ಸ್ನಾನ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಒಂದು ಸ್ವಲ್ಪ ಕೂದಲ ಸ್ಟ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಮೈಕ್ ಆನ್ ಅದ ಒಂದು ಸ್ವಲ್ಪ ಕೂದಲ ನಾನು ಸ್ಟ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲೇ ನನ್ನ ಮಾತಿಗೆಲ್ಲ ಕಮೆಂಟ್ ಮಾಡ್ಲಿರ್ತಾಳೆ ನನ್ನ ಮಗಳು ಆ್ಯಕ್ಚುಲಿ ಎಲ್ಲಿ ತಪ್ಪು ಮಾತಾಡ್ತೀನಿ ಅಂತ
ನಂದು ಕೂದಲದ್ದು ಏನು ಅಂತಂದ್ರೆ ವೇವಿ, ಈ ಕಡೆ ಎಲ್ಲ ಸ್ಟ್ರೇಟ್ ಅದ, ಒಂದು ಸ್ವಲ್ಪ ವೇವಿ ಅದ. ಸೊ ಒಂದು ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಅಂತ ನನ್ನ ಅನಿಸಿಕೆ. ಹೀಗೆ ಬಿಟ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಒಂದು ಸ್ವಲ್ಪ ಸ್ಟ್ರೇಟ್ ಇರಲಿ ಗೈಸ್. ಸೊ ನಂದು ಹೇರ್ ನಾನು ಒಂದು ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಂಡೆ, ಜಾಸ್ತಿ ಸ್ಟ್ರೇಟ್ ಮಾಡ್ಕೊಳ್ಳೋದು ಬೇಡ, ಸುಮ್ಮನೆ ಕೂದಲನ್ನ ಯಾಕೆ ಹಾಳು ಮಾಡಬೇಕು ಫ್ರೆಂಡ್ಸ್ ಅಲ್ವಾ. ಸೊ ಸಾಕಿಷ್ಟು, ಮನೇಲಿರ್ತೀನಿ, ಯಾವುದು ಫಂಕ್ಷನ್ ಇಲ್ಲ, ಶೂಟಿಂಗ್ ಇಲ್ಲ, ಏನಿಲ್ಲ. ಸೊ ಇಷ್ಟು ಸಾಕು. ಈಗ ನೋಡಿ ಡನ್ ಫ್ರೆಂಡ್ಸ್. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ, ಮಾಯ್ಶ್ಚರೈಸರ್ ಖಾಲಿ ಫ್ರೆಂಡ್ಸ್, ಬರ್ತೀನಿ. ಕನ್ಸಿಲರ್ ಹಾಕೋತಿದ್ದೀನಿ ಗೈಸ್, ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಡಾರ್ಕ್ ಸರ್ಕಲ್ ಇದೆ. ಸೊ ನಾನು ಎಲ್ಲಿ ಶೂಟಿಂಗ್ ಹೋಗ್ತೀನಿ ಎಲ್ಲ ಕಡೆಯೂ ಡಾರ್ಕ್ ಸರ್ಕಲ್ದೇ ಮಾತುಕತೆ. ಯಾರಿಗಾದರೂ ಈ ಡಾರ್ಕ್ ಸರ್ಕಲ್ ರೆಮಿಡಿ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ಕನ್ಸಿಲರ್ ಆಯಿತು. ಸೊ ನೆಕ್ಸ್ಟ್ ಡೈರೆಕ್ಟ್ ಫೌಂಡೇಶನ್. ಸೊ ಫೌಂಡೇಶನ್ ತೊಗೊಂಡು ಬರ್ತೀನಿ. ಸೊ ನಾನೀಗ ತುಂಬ ಕಮ್ಮಿ ಅಮೌಂಟಲ್ಲಿ ಫೌಂಡೇಶನ್ ಹಾಕೋತಿದ್ದೀನಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಫೌಂಡೇಶನ್ ಬ್ರಷ್ ಅಲ್ಲ, ಬಟ್ ಈ ಬ್ರಷ್ ಕಂಫರ್ಟಬಲ್ ಆಗಿದೆ, ಅಂದರೆ ಫೌಂಡೇಶನ್ ಬ್ಲೆಂಡ್ ಮಾಡೋಕ್ಕೆ. ಸೊ ಒಂದು ಆ್ಯಕ್ಚುಲಿ ತೊಗೊಳ್ಬೇಕು ನಾನು ಫೌಂಡೇಶನ್ ಬ್ರಷು, ಬಟ್ ಇದರಲ್ಲಿ ಕೆಲಸ ಆಗ್ತದೆ. ಸೊ ಹೀಗಾಗಿ ನಾನು ಫೌಂಡೇಶನ್ ಬ್ರಷ್ ತೊಗೊಂಡಿಲ್ಲ. ಇನ್ನೂ ಸ್ವಲ್ಪ ಹಾಕೋಬೋದು, ಬಟ್ ಸಾಕು ಅನ್ಕೋತೀನಿ ಇಷ್ಟು. ಹಾಗೆ ನಾನು ಯಾವತ್ತೂ ಬ್ರಷಿಂದ ಮಾಡ್ಕೊಂಡ್ಮೇಲೂ ಕೂಡ ಈ ಬ್ಯೂಟಿ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ಕೋತೀನಿ. ಇದರಿಂದ ಒಂಥರ ಸ್ಮೂತ್ ಫಿನಿಶಿಂಗ್ ಸಿಗುತ್ತೆ. ಹಾಗೆ ಮೊನ್ನೆ ನಾನು ಅಮೆಜಾನಲ್ಲಿ ಈ ಮಾರ್ಸ್ದವ್ರದ್ದು ಡಬಲ್ ಟ್ರಿಬಲ್ ಮಸ್ಕಾರ ತರಿಸಿದ್ದೀನಿ. ಸೊ ಇದರಲ್ಲಿ ಸ್ಟೆಪ್ 1 ಹಾಗೆ ಸ್ಟೆಪ್ 2 ಅಂತ ಇದೆ. ಸ್ಟೆಪ್ 1 ಫಾರ್ ಲೆಂತ್ ಆ್ಯಂಡ್ ಸ್ಟೆಪ್ 2 ಫಾರ್ ವಾಲ್ಯೂಮ್. ಈ 1 ಮಸ್ಕಾರದಲ್ಲಿ ನಮಗೆ ಲೆಂತ್ ಆ್ಯಂಡ್ ವಾಲ್ಯೂಮ್ ಎರಡೂ ಸಿಗುತ್ತೆ. ಓಕೆ, ಇದಕ್ಕಿಂತ ಮುಂಚೆ ನನ್ನ ಹತ್ರ ಇದ್ದಿದ್ದು ಸ್ಟೇಜ್. ಇದು ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಮೇಕಪ್ ರಿಮೂವ್ ಮಾಡೋವಾಗ ಇದು ತುಂಬ ಈಸಿಯಾಗಿ ನಾವು ಇದನ್ನು ರಿಮೂವ್ ಮಾಡ್ಬೋದು. ಇವಾಗ ಸ್ಟೆಪ್ 1 ಫಾರ್ ಲೆಂತ್. ಒಂದು 2-3 ಸ್ವೈಪಲ್ಲೇ ರಿಸಲ್ಟ್ ಕಾಣ್ತಾ ಇದೆ ಫ್ರೆಂಡ್ಸ್. ನಿಜ ಚೆನ್ನಾಗಿದೆ, ಲೆಂತ್ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಈ ಆಯಿತು ಮತ್ತು ಈ ಆಯಿತು, ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತದೆ ಅನ್ಕೋತೀನಿ. 2 ಕಣ್ಣಿಗೆ ಹಾಕೋಂಗಿಲ್ಲ, ಒಂದು ಕಣ್ಣಿಗೆ ಫುಲ್ ಕಂಪ್ಲೀಟ್ ಮಾಡಿ ಇದ್ರದ್ದು ಡಿಫ್ರೆನ್ಸ್ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ 2. ಅಮೇಝಿಂಗ್ ಕಾಣ್ತಿದ್ಯಾ? ನೈಸ್. ಸೊ ನೆಕ್ಸ್ಟ್ ಫ್ರೆಂಡ್ಸ್, ನಾನು ಲಿಪ್ ಲೈನರ್ ಅಪ್ಲೈ ಮಾಡ್ಕೋತೀನಿ. ಅಗೇನ್ ಐ ಹ್ಯಾವ್ ಸ್ಟೇಜ್ ಅವ್ರದ್ದು 9 to 9 ಲಿಪ್ಸ್ಟಿಕ್ಕು. ನನಗಿದು ಒಂಥರ ಇಷ್ಟ ಆಗಲಿಲ್ಲ. ನೋಡ್ತಿರ್ಬೋದು, ಇದು ತುಂಬ ಅಂದರೆ ತುಂಬ ಬಟರಿ ಟೆಕ್ಸ್ಚರ್ ಇದೆ ನೋಡಿ. ನನ್ನ ಹತ್ರ ಆ್ಯಕ್ಚುಲಿ ಸೋಟ್ರ್ಯೂ ಅಂತ ಕಾಜಲ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಐಬ್ರೋ, ನನ್ನ ಹತ್ರ ಝೂಡಿಯೋದಲ್ಲಿ ತೊಗೊಂಡಿರುತ್ತೆ ಐಬ್ರೋ ಪೆನ್ಸಿಲ್. ಸೊ ಝೂಡಿಯೋದಲ್ಲಿ ಇದು 100 ರೂಪೀಸ್ ಅಷ್ಟೇ, ಚೆನ್ನಾಗಿದೆ. ಐಬ್ರೋ ಯಾವಾಗಲೂ ನಾವು ಬ್ಲ್ಯಾಕ್ ಕಲರ್ ಮಾಡಬಾರ್ದು, ಬ್ರೌನ್ ಕಲರ್ ಇರೋದನ್ನು ನಾವು ಐಬ್ರೋ ಮಾಡ್ಕೋಬೇಕು. ಓಕೆ,
ಸೊ ಗೈಸ್, ನಾನು ಸ್ಯಾರಿ ಹಾಕಾಯಿತು. ಸಿಂಪಲ್ ಸ್ಯಾರಿ. ಇದು ಸ್ಯಾರಿ ಏನು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ, ತುಂಬ ಚೀಪ್ ಆಗಿದೆ. ಆಮೇಲೆ ಇವನ್ ಕ್ವಾಲಿಟಿ ಕೂಡ ತುಂಬ ಸೂಪರ್ ಆಗಿದೆ. ಇಳ್ಕಲ್ ಸ್ಯಾರಿ ಎಷ್ಟೊಂದು ಫೇಮಸ್, ಎಲ್ರಿಗೂ ಗೊತ್ತು. ಅದನ್ನು ಉಟ್ಕೊಂಡಾಗ ಅದ್ರ ಫೀಲೇ ಬೇರೆ. ಸೊ ನನ್ನ ಹತ್ರ ಒಂದು 4 ಇಳ್ಕಲ್ ಸ್ಯಾರಿ ಇದೆ. ಕಲರ್ ಚೆನ್ನಾಗಿದೆ ಫ್ರೆಂಡ್ಸ್. ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ, ಹಾಗೆ ಬ್ಲಷ್ ಹಾಕೋಬೇಕು. ಐಲೈನರ್ ನೋಡ್ತೀನಿ, ಬಳೆ ಒಂದು 2 ಸರ ಹಾಕ್ತೀನಿ. ಇದು ನಾನು ಮಲ್ಲೇಶ್ವರಂದಲ್ಲಿ ತೊಗೊಂಡಿದ್ದು. ಇದನ್ನು ತುಂಬ ಚೀಪ್, 150 ರುಪೀಸ್ ಅಷ್ಟೇ. ಬಟ್ ನೋಡಿ ಲುಕ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನತ್ತು? ಇದು ಓಕೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಬೇಡಿ. ಕಮೆಂಟ್ ಲೈಕ್ ಮಾಡಿದ್ರೆ ಸಾಕು, ಅದನ್ನು ಮಾಡೋರು ಗತಿ ಇಲ್ಲ. ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಫ್ರೆಂಡ್ಸ್. ಇದು ನನ್ನ ಫೈನಲ್ ಲುಕ್ಕು. ಇದು a story woven through the trees.